ಓಂ ನಮಃ ಶಿವಾಯ. ಮಹಾಶಿವರಾತ್ರಿ ಎಂಬ ಮಹಾಪರ್ವದ ಶುಭ ಸಂದರ್ಭದಲ್ಲಿ ಇಂದು ನಾವು ಭಗವಾನ್ ಶಿವನ 12 ಪವಿತ್ರ ಜ್ಯೋತಿರ್ಲಿಂಗಗಳ ಸಂಪೂರ್ಣ ದರ್ಶನ ಮಾಡಲಿದ್ದೇವೆ. ಪುರಾಣಗಳ ಪ್ರಕಾರ ಬ್ರಹ್ಮ ಮತ್ತು ವಿಷ್ಣು ಯಾರು ಶ್ರೇಷ್ಠರು ಎಂಬ ವಿಚಾರದಲ್ಲಿ ವಾದ ಮಾಡಿದಾಗ ಶಿವನು ಅನಂತ ಅಗ್ನಿಸ್ತಂಭ ರೂಪದಲ್ಲಿ ಪ್ರಕಟನಾದನು. ಆ ಜ್ಯೋತಿಯ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ಶಿವನು ಸ್ವಯಂಭೂವಾಗಿ ಪ್ರಕಟವಾದ ಆ ಪವಿತ್ರ ಸ್ಥಳಗಳೇ ಜ್ಯೋತಿರ್ಲಿಂಗ ಕ್ಷೇತ್ರಗಳು. ಈ ದರ್ಶನ ನಮ್ಮ ಮನಸ್ಸು ಶುದ್ಧಗೊಳಿಸುವ ಒಂದು ಆಧ್ಯಾತ್ಮಿಕ ಯಾತ್ರೆ. ಸೋಮನಾಥ ಜ್ಯೋತಿರ್ಲಿಂಗ. ಸೋಮನಾಥ ದೇವಾಲಯವು ಭಗವಾನ್ ಶಿವನ ಮೊದಲ ಜ್ಯೋತಿರ್ಲಿಂಗ ಎಂದು ಪ್ರಸಿದ್ಧವಾಗಿದೆ. ಇದು ಗುಜರಾತ್ ರಾಜ್ಯದ ಪ್ರಭಾಸ್ ಪಟ್ಟಣದಲ್ಲಿ ಅರಬ್ಬಿ ಸಮುದ್ರದ ತೀರದಲ್ಲಿದೆ. ಸೋಮನಾಥ ಎಂಬ ಹೆಸರು ಏಕೆ ಬಂತು? ಸೋಮ ಅಂದ್ರೆ ಚಂದ್ರ, ನಾಥ ಅಂದ್ರೆ ಸ್ವಾಮಿ, ಅಂದರೆ ಚಂದ್ರನ ಸ್ವಾಮಿ ಶಿವನು. ಅದಕ್ಕೆ ಸೋಮನಾಥ ಅಂತ ಹೆಸರು ಬಂತು. ಪೌರಾಣಿಕ ಕತೆ. ಪುರಾಣಗಳ ಪ್ರಕಾರ ಚಂದ್ರದೇವನು ದಕ್ಷಿಣ ಪ್ರಜಾಪತಿಯ 27 ಪುತ್ರಿಯರನ್ನು ವಿವಾಹವಾಗಿದ್ದನು. ಆದರೆ ಚಂದ್ರನು ರೋಹಿಣಿಯನ್ನು ಮಾತ್ರ ಹೆಚ್ಚು ಪ್ರೀತಿಸಿದ್ದರಿಂದ ಉಳಿದ ಪತ್ನಿಯರು ದಕ್ಷಿಣನಿಗೆ ದೂರು ನೀಡಿದರು. ಕೋಪಗೊಂಡ ದಕ್ಷಿಣನು ಚಂದ್ರನಿಗೆ ಕ್ಷಯರೋಗದ ಶಾಪ ನೀಡಿದನು. ಅದರ ಪರಿಣಾಮವಾಗಿ ಚಂದ್ರನು ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದ್ದನು. ದುಃಖಗೊಂಡ ಚಂದ್ರನು ಸೋಮನಾಥ ಕ್ಷೇತ್ರದಲ್ಲಿ ಶಿವನಿಗೆ ಕಠಿಣ ತಪಸ್ಸು ಮಾಡಿದನು. ಶಿವನು ಚಂದ್ರನ ಭಕ್ತಿಗೆ ಮೆಚ್ಚಿ ಅವನ ಶಾಪವನ್ನು ನಿವಾರಣೆ ಮಾಡಿದನು. ಅದರಿಂದಲೇ ಚಂದ್ರನು ಕ್ಷೀಣಿಸಿ ಮತ್ತೆ ಬೆಳೆಯುವ ಅಮಾವಾಸ್ಯೆ, ಪೂರ್ಣಿಮೆ ಚಕ್ರ ಆರಂಭವಾಯಿತು. ಈ ಕಾರಣದಿಂದಲೇ ಶಿವನು ಅಲ್ಲಿ ಸೋಮನಾಥ ಎಂದು ಪ್ರಸಿದ್ಧನಾದನು. ಇದು ಸ್ವಯಂಭೂ ಜ್ಯೋತಿರ್ಲಿಂಗ. ಸೋಮನಾಥ ದೇವಾಲಯವನ್ನು ಇತಿಹಾಸದಲ್ಲಿ ಹಲವಾರು ಬಾರಿ ನಾಶ ಮಾಡಲಾಗಿದೆ. ಆದರೆ ಪ್ರತಿ ಬಾರಿ ಭಕ್ತರ ಶ್ರದ್ಧೆಯಿಂದ ಅದು ಮತ್ತೆ ಪುನರ್ ನಿರ್ಮಾಣಗೊಂಡಿದೆ. ಸೋಮನಾಥ ದೇವಾಲಯ ಅರಬ್ಬಿ ಸಮುದ್ರದ ತೀರದಲ್ಲಿರುವುದರಿಂದ ಇಲ್ಲಿ ಶಿವನು ಅನಂತನ ಮತ್ತು ಶಾಂತಿಯ ಪ್ರತೀಕವಾಗಿ ಭಕ್ತರಿಗೆ ದರ್ಶನ ನೀಡುತ್ತಾನೆ. ಸಮುದ್ರದ ಅಲೆಗಳ ನಡುವೆ ಶಿವನ ದರ್ಶನ ಮಾಡುವುದೇ ಒಂದು ದಿವ್ಯ ಅನುಭವ. ಸೋಮನಾಥ ಶಿವನ ದರ್ಶನದಿಂದ ನಮ್ಮ ಜೀವನದಲ್ಲೂ ಹೊಸ ಬೆಳಕು ಮೂಡಲಿ. ಓಂ ನಮಃ ಶಿವಾಯ. ಎರಡನೇ ಜ್ಯೋತಿರ್ಲಿಂಗ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಶ್ರೀಶೈಲಂ. ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವು ಆಂಧ್ರ ಪ್ರದೇಶದ ಶ್ರೀಶೈಲ ಪರ್ವತದಲ್ಲಿದೆ. ಇದು ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಎರಡನೇದು. ಶಕ್ತಿ ಶಿವ ಎರಡು ಒಂದೇ ಸ್ಥಳದಲ್ಲಿ ಇರುವ ಅಪರೂಪದ ಕ್ಷೇತ್ರ. ಮಲ್ಲಿಕಾರ್ಜುನ ಅಂತ ಹೆಸರು ಯಾಕೆ ಬಂತು? ಮಲ್ಲಿಕಾ ಪಾರ್ವತಿ ದೇವಿ, ಅರ್ಜುನ ಶಿವನ ಹೆಸರು, ಅಂದರೆ ಪಾರ್ವತಿ ಸಮೇತ ಶಿವನು ವಾಸಿಸುವ ಸ್ಥಳ. ಇಲ್ಲಿ ಶಿವನು ಮಲ್ಲಿಕಾರ್ಜುನ, ಪಾರ್ವತಿ ದೇವಿ ಬ್ರಹ್ಮರಾಂಬಿಕೆ ರೂಪದಲ್ಲಿ ಪೂಜಿಸಲ್ಪಡುತ್ತಾರೆ. ಪೌರಾಣಿಕ ಕತೆ. ಕಾರ್ತಿಕೇಯನ ಕತೆ. ಪುರಾಣಗಳ ಪ್ರಕಾರ ಶಿವನ ಪುತ್ರರಾದ ಗಣೇಶ ಮತ್ತು ಕಾರ್ತಿಕೇಯ ಇವರ ನಡುವೆ ವಿವಾಹ ವಿಚಾರದಲ್ಲಿ ಸ್ಪರ್ಧೆ ಉಂಟಾಯಿತು. ಗಣೇಶನು ಬುದ್ಧಿಯಿಂದ ಜಯಿಸಿದನು. ಇದರಿಂದ ದುಃಖಗೊಂಡ ಕಾರ್ತಿಕೇಯನು ಕ್ರೋಧದಿಂದ ಶ್ರೀಶೈಲ ಪರ್ವತಕ್ಕೆ ತೆರಳಿ ತಪಸ್ಸು ಮಾಡಿದನು. ತಮ್ಮ ಮಗನ ದುಃಖ ತಿಳಿದ ಶಿವ ಪಾರ್ವತಿ ಅವನನ್ನು ಸಮಾಧಾನ ಪಡಿಸಲು ಶ್ರೀಶೈಲ ಪರ್ವತದಲ್ಲೇ ವಾಸ ಮಾಡಿದರೆಂದು ನಂಬಿಕೆ. ಅದೇ ಸ್ಥಳ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ. ಇದು ಶೈವ ಮತ್ತು ಶಾಕ್ತ ಸಂಪ್ರದಾಯಗಳ ಸಂಗಮ ಸ್ಥಳ. 18 ಮಹಾಶಕ್ತಿ ಪೀಠಗಳಲ್ಲಿ ಒಂದಾದ ಬ್ರಹ್ಮರಾಂಬಿಕೆ ದೇವಿ ಇಲ್ಲಿ ನೆಲೆಸಿದ್ದಾಳೆ. ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನದಿಂದ ನಮ್ಮ ಜೀವನದಲ್ಲಿ ಶಾಂತಿ, ಶಿವಕೃಪೆ ಲಭಿಸಲಿ. ಓಂ ನಮಃ ಶಿವಾಯ. ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಉಜ್ಜಯಿನಿ. ಮಹಾಕಾಳೇಶ್ವರ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿದೆ. ಇದು ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಮೂರನೇದು. ಮಹಾಕಾಳೇಶ್ವರ ಎಂಬ ಹೆಸರು ಏಕೆ ಬಂತು? ಮಹಾ ಅಂದ್ರೆ ದೊಡ್ಡದು, ಕಾಲ ಅಂದ್ರೆ ಸಮಯ, ಈಶ್ವರ ಅಧಿಪತಿಯ ಒಡೆಯ. ಶಿವನು ಕಾಲಕ್ಕಿಂತ ದೊಡ್ಡವನು, ಮರಣಕ್ಕೂ ಮೀರಿದವನು, ಕಾಲವನ್ನೇ ನಿಯಂತ್ರಿಸುವ ಶಕ್ತಿ ಹೊಂದಿರುವವನು. ಅದಕ್ಕಾಗಿ ಅವನು ಮಹಾಕಾಳೇಶ್ವರ. ಪುರಾಣಗಳ ಪ್ರಕಾರ ಉಜ್ಜಯಿನಿಯಲ್ಲಿ ಚಂದಪ್ರದೋತ ರಾಜ ಆಳುತ್ತಿದ್ದನು. ಕಾಲದಲ್ಲಿ ದುಷ್ಟ ದೈತ್ಯನು ನಗರವನ್ನು ಕಾಡುತ್ತಿದ್ದನು. ಅಂದು ಭಕ್ತನೊಬ್ಬನು ಶಿವನಿಗೆ ತೀವ್ರ ತಪಸ್ಸು ಮಾಡಿದಾಗ ಶಿವನು ಭೂಮಿಯಿಂದ ಸ್ವಯಂಭುವಾಗಿ ಪ್ರತ್ಯಕ್ಷನಾಗಿ ಆ ದೈತ್ಯನನ್ನು ಕೊಂದನು. ಆಗ ಶಿವನು ಹೇಳಿದನು, ನಾನು ಇಲ್ಲಿ ಸದಾ ಮಹಾಕಾಳೇಶ್ವರ ರೂಪದಲ್ಲಿ ನೆಲೆಸುತ್ತೇನೆ. ಅಂದಿನಿಂದ ಈ ಸ್ಥಳಕ್ಕೆ ಅಪಾರ ಮಹತ್ವ ಬಂದಿದೆ. ಶ್ರೀ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗವು ಅತ್ಯಂತ ವಿಶೇಷತೆ ಏನೆಂದರೆ ಇದು ದಕ್ಷಿಣಮುಖಿ ಶಿವಲಿಂಗ. ಸಾಮಾನ್ಯವಾಗಿ ಎಲ್ಲಾ ಶಿವಲಿಂಗಗಳು ಪೂರ್ವಮುಖಿಯಾಗಿದ್ದರೂ ಮಹಾಕಾಳೇಶ್ವರ ಮಾತ್ರ ದಕ್ಷಿಣದತ್ತ ಮುಖ ಮಾಡಿ ನೆಲೆಸಿದ್ದಾನೆ. ದಕ್ಷಿಣ ಮುಖ ಶಿವನ ದರ್ಶನವು ಮೃತ್ಯು ಭಯ ನಿವಾರಣೆ, ಜೀವನದಲ್ಲಿ ಧೈರ್ಯ ಹಾಗೂ ಶಾಂತಿ ಪಡೆಯಲು ಸಹಾಯಕ ಎಂದು ನಂಬಲಾಗುತ್ತದೆ. ಮಹಾಕಾಳೇಶ್ವರ ದೇವಸ್ಥಾನದ ವಿಶ್ವವಿಖ್ಯಾತ ಸೇವೆಯೇ ಭಸ್ಮದಾರತಿ. ಪ್ರತಿದಿನ ಬೆಳಗ್ಗೆ ಸುಮಾರು 4 ಗಂಟೆಗೆ ನಡೆಯುವ ಈ ಆರತಿಯಲ್ಲಿ ಶಿವಲಿಂಗಕ್ಕೆ
ಶಿವಲಿಂಗಕ್ಕೆ ಸ್ಮಶಾನ ಭಸ್ಮದಿಂದ ಅಭಿಷೇಕ ಮಾಡಲಾಗುತ್ತದೆ. ಭಸ್ಮಾರತಿಯ ದರ್ಶನ ಮಾಡಿದರೆ ಪಾಪನಾಶ, ಭಯ ನಿವಾರಣೆ, ಮಾನಸಿಕ ಶಾಂತಿ ದೊರೆಯುತ್ತದೆ. ಕಾಲನಿಗೂ ಕಾಲನಾದ ಶ್ರೀ ಮಹಾಕಾಳೇಶ್ವರ ದರ್ಶನದಿಂದ ನಮ್ಮ ಜೀವನದಲ್ಲಿ ಆರೋಗ್ಯ, ಶಾಂತಿ ಮತ್ತು ಭಕ್ತಿ ಸದಾ ನೆಲೆಸಲಿ. ಜೈ ಮಹಾಕಾಳೇಶ್ವರ. ಓಂಕಾರೇಶ್ವರ ಜ್ಯೋತಿರ್ಲಿಂಗ. 4ನೆಯ ಜ್ಯೋತಿರ್ಲಿಂಗ ಶ್ರೀ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶದ ನರ್ಮದಾ ನದಿಯ ತೀರ ಮಾಂಧಾತಾ ಪರ್ವತದಲ್ಲಿದೆ. ನರ್ಮದಾ ನದಿ ಓಂಕಾರದಲ್ಲಿ ಹರಿಯುತ್ತದೆ. ಅದಕ್ಕಾಗಿಯೇ ಈ ಸ್ಥಳಕ್ಕೆ ಓಂಕಾರೇಶ್ವರ ಎಂಬ ಹೆಸರು ಬಂದಿದೆ. ಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ದಾನವರ ನಡುವೆ ಭೀಕರ ಯುದ್ಧ ನಡೆಯುತ್ತಿತ್ತು. ದೇವತೆಗಳು ಶಿವನಿಗೆ ಶರಣಾದಾಗ ಭಗವಾನ್ ಶಿವನು ಓಂಕಾರೇಶ್ವರ ರೂಪದಲ್ಲಿ ಪ್ರತ್ಯಕ್ಷನಾಗಿ ದಾನವರನ್ನು ಸಂಹರಿಸಿದನು. ಇನ್ನೊಂದು ಕತೆ ಪ್ರಕಾರ ವಿಂಧ್ಯ ಪರ್ವತ ಅಹಂಕಾರದಿಂದ ಎತ್ತರವಾಗಲು ಪ್ರಯತ್ನಿಸಿದಾಗ ಮಹರ್ಷಿ ನಾರದರ ಮಾತಿನಿಂದ ಪ್ರೇರಿತನಾಗಿ ಶಿವನ ತಪಸ್ಸು ಮಾಡಿದರು. ಶಿವನ ಸಂತೋಷಗೊಂಡು ಇಲ್ಲಿ ಜ್ಯೋತಿರ್ಲಿಂಗವಾಗಿ ನೆಲೆಸಿದನು. ನರ್ಮದಾ ನದಿ ಶಿವನ ಕಂಠದಿಂದ ಉದ್ಭವಿಸಿದೆ ಎಂಬ ನಂಬಿಕೆ ಇದೆ. ಓಂಕಾರೇಶ್ವರ ದರ್ಶನದ ಜೊತೆ ನರ್ಮದಾ ನದಿ ಸ್ನಾನ ಮಾಡಿದರೆ ಪಾಪನಾಶವಾಗುತ್ತದೆ. ಮಹಾಶಿವರಾತ್ರಿ, ಶ್ರಾವಣ ಮಾಸ, ಕಾರ್ತಿಕ ಮಾಸ ಈ ಸಮಯದಲ್ಲಿ ಲಕ್ಷಾಂತರ ಭಕ್ತರು ದರ್ಶನ ಪಡೆಯುತ್ತಾರೆ. ಜೈ ಓಂಕಾರೇಶ್ವರ. 5ನೇ ಜ್ಯೋತಿರ್ಲಿಂಗ ಕೇದಾರ್ನಾಥ್ ಜ್ಯೋತಿರ್ಲಿಂಗ. ಶ್ರೀ ಕೇದಾರ್ನಾಥ್ ಜ್ಯೋತಿರ್ಲಿಂಗವು ಉತ್ತರಾಖಂಡ ರಾಜ್ಯದ ರುದ್ರಪ್ರಯಾಗ ಜಿಲ್ಲೆಯ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಸ್ಥಿತವಾಗಿದೆ. ಸಮುದ್ರ ಮಟ್ಟದಿಂದ ಸುಮಾರು 11,755 ಅಡಿ ಎತ್ತರದಲ್ಲಿರುವ ಈ ಕ್ಷೇತ್ರವು ಮಂಡಾಕಿನಿ ನದಿಯ ತೀರದಲ್ಲಿ ಇದೆ. ಕೇದಾರ್ನಾಥವು ಭಾರತದ ಅತ್ಯಂತ ಪವಿತ್ರ ಹಾಗೂ ದುರ್ಗಮ ಯಾತ್ರಾ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಕೇದಾರ್ನಾಥ ಎಂಬ ಹೆಸರಿನಲ್ಲಿ ಕೇದಾರ ಅಂದರೆ ಪವಿತ್ರ ಭೂಮಿ ಅಥವಾ ಹೊಲ, ನಾಥ ಅಂದರೆ ಒಡೆಯ ಅಂದರೆ ಭೂಮಿಯ ಒಡೆಯನಾದ ಶಿವನು ಇಲ್ಲಿ ನೆಲೆಸಿರುವುದರಿಂದ ಈ ಸ್ಥಳಕ್ಕೆ ಕೇದಾರ್ನಾಥ್ ಎಂಬ ಹೆಸರು ಬಂದಿದೆ. ಮಹಾಭಾರತ ಯುದ್ಧದ ನಂತರ ಪಾಂಡವರು ಯುದ್ಧದಲ್ಲಿ ಸಂಭವಿಸಿದ ಹತ್ಯೆಗಳ ಪಾಪ ಪರಿಹಾರಕ್ಕಾಗಿ ಶಿವನನ್ನು ಹುಡುಕಿದರು. ಆದರೆ ಶಿವನು ಅವರಿಗೆ ತಕ್ಷಣ ದರ್ಶನ ನೀಡಲು ಇಚ್ಛಿಸಲಿಲ್ಲ. ಅವರು ಪಾಂಡವರಿಂದ ತಪ್ಪಿಸಿಕೊಳ್ಳಲು ಎಮ್ಮೆ ರೂಪದಲ್ಲಿ ಹಿಮಾಲಯದಲ್ಲಿ ಅಡಗಿಕೊಂಡನು. ಪಾಂಡವರು ಆ ಎಮ್ಮೆಯನ್ನು ಗುರುತಿಸಿದಾಗ ಶಿವನು ಭೂಮಿಯಲ್ಲಿ ಅಡಗಲು ಪ್ರಯತ್ನಿಸಿದನು. ಆ ಸಮಯದಲ್ಲಿ ಶಿವನ ದೇಹದ ವಿವಿಧ ಭಾಗಗಳು ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರತ್ಯಕ್ಷವಾದವು. ಶಿವನ ಹಿಂಭಾಗ ಕೇದಾರನಾಥದಲ್ಲಿ ನೆಲೆಸಿತು, ಮುಖ ನೇಪಾಳದಲ್ಲಿ, ಭುಜಗಳು ತುಂಗನಾಥದಲ್ಲಿ, ನಾಭಿ ಮಹದೇಶ್ವರದಲ್ಲಿ ಮತ್ತು ಜಟೆಗಳು ಕಲ್ಪೇಶ್ವರದಲ್ಲಿ ಕಾಣಿಸಿಕೊಂಡವು. ಈ 5 ಸ್ಥಳಗಳನ್ನು ಒಟ್ಟಾಗಿ ಪಂಚಕೇದಾರ ಎಂದು ಕರೆಯಲಾಗುತ್ತದೆ. ಕೇದಾರನಾಥ ದೇವಸ್ಥಾನವು ಭಾರೀ ಕಲ್ಲುಗಳಿಂದ ನಿರ್ಮಿತವಾಗಿದ್ದು ಸಾವಿರಾರು ವರ್ಷಗಳಿಂದ ಮಳೆ, ಹಿಮಪಾತ ಮತ್ತು ಪ್ರಕೃತಿಯ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿಕೊಂಡು ನಿಂತಿದೆ. ಈ ದೇವಸ್ಥಾನವನ್ನು ಪ್ರಸಿದ್ಧಿಗೆ ತಂದವರು ಆದಿಶಂಕರಾಚಾರ್ಯರು. ಅವರು ಕೇದಾರದಲ್ಲಿ ವಾಸವಿದ್ದು ಶಿವಭಕ್ತಿಯನ್ನು ಜನರಲ್ಲಿ ಪುನರುಜ್ಜೀವನಗೊಳಿಸಿದರು. ಅವರ ಸಮಾಧಿ ಕೂಡ ಕೇದಾರನಾಥ ದೇವಸ್ಥಾನದ ಹತ್ತಿರವೇ ಇದೆ. ಕೇದಾರನಾಥದಲ್ಲಿ ವರ್ಷದಲ್ಲಿ ಕೇವಲ ಸುಮಾರು 6 ತಿಂಗಳು ಮಾತ್ರ ದರ್ಶನಕ್ಕೆ ಅವಕಾಶ ಇರುತ್ತದೆ. ಚಳಿಗಾಲದಲ್ಲಿ ಭಾರೀ ಹಿಮಪಾತವಾಗಿರುವುದರಿಂದ ದೇವಸ್ಥಾನವನ್ನು ಮುಚ್ಚಲಾಗುತ್ತದೆ. ಆ ಸಮಯದಲ್ಲಿ ಶ್ರೀ ಕೇದಾರನಾಥನ್ನು ಉಖಿ ಮಠಕ್ಕೆ ಸ್ಥಳಾಂತರಿಸಿ ಅಲ್ಲಿಯೇ ಪೂಜೆ ಮಾಡಲಾಗುತ್ತದೆ. ಕೇದಾರನಾಥನ ದರ್ಶನ ಮಾಡಿದರೆ ಪಾಪ ವಿಮೋಚನೆ, ಕರ್ಮಬಂಧದಿಂದ ಮುಕ್ತಿ ದೊರೆಯುತ್ತದೆ. ಮಹಾಶಿವರಾತ್ರಿ ಮತ್ತು ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಕೇದಾರನಾಥ ದರ್ಶನದಿಂದ ನಮ್ಮ ಪಾಪಗಳು ನಾಶವಾಗಿ ಶಿವನ ಭಕ್ತಿ ನಮ್ಮ ಹೃದಯದಲ್ಲಿ ಸದಾ ಉಳಿಯಲಿ. ಜೈ ಕೇದಾರ್ನಾಥ್. 6ನೇ ಜ್ಯೋತಿರ್ಲಿಂಗ ವೈದ್ಯನಾಥ ಜ್ಯೋತಿರ್ಲಿಂಗ. ಶ್ರೀ ವೈದ್ಯನಾಥ ಜ್ಯೋತಿರ್ಲಿಂಗವು ಜಾರ್ಖಂಡ್ ರಾಜ್ಯದ ದೇವಘರದಲ್ಲಿದೆ. ದೇವಘರ್ ಅಂದರೆ ದೇವರ ಮನೆ ಅನ್ನೋ ಅರ್ಥ. ವೈದ್ಯನಾಥ ಹೆಸರು ಏಕೆ ಬಂತು? ವೈದ್ಯ ಅಂದರೆ ವೈದ್ಯರು, ನಾಥ ಅಂದರೆ ಸ್ವಾಮಿ ಅಂದರೆ ರೋಗಗಳನ್ನು ಗುಣಪಡಿಸುವ ಶಿವ. ಪೌರಾಣಿಕ ಕತೆ. ರಾವಣನ ಕತೆ. ರಾವಣನು ಶಿವನ ಪರಮ ಭಕ್ತ, ಆದರೆ ಅಹಂಕಾರ ಕೂಡ ತುಂಬಿದ್ದವನು. ಅವನ ಗುರಿ ಒಂದೇ, ಶಿವನನ್ನು ಪ್ರಸನ್ನಗೊಳಿಸಿ ಅಮರತ್ವದ ಸಮಾನ ಶಕ್ತಿ ಪಡೆಯಬೇಕು ಅಂತ. ರಾವಣನು ದೀರ್ಘಕಾಲ ಕಠಿಣ ತಪಸ್ಸು ಮಾಡಿದನು, ಆದರೆ ಶಿವನು ತಕ್ಷಣ ಪ್ರಸನ್ನನಾಗಲಿಲ್ಲ. ಶಿವನ ಕೃಪೆ ಪಡೆಯಲು ರಾವಣನು ತನ್ನ 10 ತಲೆಗಳನ್ನು ಒಂದೊಂದಾಗಿ ಕತ್ತರಿಸಿ ಶಿವಲಿಂಗದ ಮುಂದೆ ಅರ್ಪಿಸಿದನು. ಪ್ರತಿ ತಲೆ ಕತ್ತರಿಸಿದಾಗ ಅದು ಪುನಃ ಹುಟ್ಟುತ್ತಿತ್ತು. ಆದರೂ ರಾವಣನು ಹಿಂದೆ ಸರಿಯಲಿಲ್ಲ. 10 ತಲೆ ಅರ್ಪಿಸಿದ ನಂತರ ಶಿವನು ಅತ್ಯಂತ ಸಂತುಷ್ಟನಾಗಿ ರಾವಣನ ಮುಂದೆ ಪ್ರತ್ಯಕ್ಷನಾಗಿ ಜ್ಯೋತಿರ್ಲಿಂಗವನ್ನು ನೀಡಿದನು. ರಾವಣನು ವರವನ್ನು ಬೇಡಿದನು. ಅದು ಜ್ಯೋತಿರ್ಲಿಂಗವನ್ನು ಲಂಕೆಗೆ
ತೆಗೆದುಕೊಂಡು ಹೋಗಬೇಕು. ಶಿವನು ಒಪ್ಪಿದನು, ಆದರೆ ಷರತ್ತು ಇಟ್ಟನು, ಈ ಲಿಂಗವನ್ನು ನೆಲಕ್ಕೆ ಇಟ್ಟರೆ ಅದು ಅಲ್ಲಿ ಶಾಶ್ವತವಾಗಿ ನೆಲೆಸುತ್ತದೆ. ಎಲ್ಲಾ ದೇವತೆಗಳಿಗೆ ಚಿಂತೆಯಾಯಿತು. ಜ್ಯೋತಿರ್ಲಿಂಗವು ಲಂಕೆಗೆ ಹೋದರೆ ರಾವಣ ಅಜೇಯನಾಗಿ ಬಿಡುತ್ತಾನೆ. ಅದಕ್ಕಾಗಿ ಅವರು ವಿಷ್ಣುವನ್ನು ಶರಣಾದರು. ವಿಷ್ಣು ಗೋಪಾಲನಾಗಿ ರಾವಣನ ಬಳಿ ಬಂದನು. ಅವನು ಕೇಳಿದನು, ಸ್ವಾಮಿ, ಸ್ವಲ್ಪ ಸಮಯ ಈ ಲಿಂಗವನ್ನು ಹಿಡಿದುಕೊಳ್ಳಲ್ಲ ಅಂತ. ರಾಮ ಗೋಪಾಲನ ಕೈಗೆ ಲಿಂಗವನ್ನು ಕೊಟ್ಟು ಈಗ ಬರುತ್ತೇನೆ ಅಂತ ಹೇಳಿ ಹೋದನು. ಎಷ್ಟಾದರೂ ರಾವಣ ಬರಲೇ ಇಲ್ಲ. ಅದಕ್ಕೆ ಗೋಪಾಲನು ಕೈಯಲ್ಲಿ ಹಿಡಿದುಕೊಂಡು ಸಾಕಾಗಿ ಲಿಂಗವನ್ನು ನೆಲಕ್ಕೆ ಇಟ್ಟನು. ಲಿಂಗ ಭೂಮಿಗೆ ಅಂಟಿಕೊಂಡಿತು. ಎಷ್ಟೇ ಪ್ರಯತ್ನಿಸಿದರೂ ರಾವಣನು ಅದನ್ನು ಎತ್ತಲಾಗಲಿಲ್ಲ. ಅದರಿಂದ ಆ ಸ್ಥಳವೇ ವೈದ್ಯನಾಥ ಧಾಮ ಆಯಿತು. ತಪಸ್ಸಿನಿಂದ ಗಾಯಗೊಂಡ ರಾವಣನಿಗೆ ಶಿವನು ವೈದ್ಯನಾಗಿ ಚಿಕಿತ್ಸೆ ನೀಡಿದನು. ಅದಕ್ಕಾಗಿ ಇಲ್ಲಿ ಶಿವನನ್ನು ವೈದ್ಯನಾಥ ಎಂದು ಕರೆಯುತ್ತಾರೆ. ವೈದ್ಯನಾಥನನ್ನು ನಂಬಿ ಹೋದ ಭಕ್ತರು ರೋಗ, ಭಕ್ತಿ ಮತ್ತು ದುಃಖದಿಂದ ಮುಕ್ತರಾಗುತ್ತಾರೆ. ಜೈ ವೈದ್ಯನಾಥ್. 7ನೇ ಜ್ಯೋತಿರ್ಲಿಂಗ ಭೀಮಾಶಂಕರ ಜ್ಯೋತಿರ್ಲಿಂಗ. ಭೀಮಾಶಂಕರ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರ ರಾಜ್ಯದ ಪುಣೆ ಜಿಲ್ಲೆಯ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ದಟ್ಟ ಅರಣ್ಯ ಮಧ್ಯೆ ಇರುವ ಪವಿತ್ರ ಕ್ಷೇತ್ರ. ಭೀಮಾಶಂಕರ ಹೆಸರು ಏಕೆ ಬಂತು? ಇಲ್ಲಿ ಭೀಮಾಸುರ ಎಂಬ ಭಯಾನಕ ರಾಕ್ಷಸನಿದ್ದ. ಅವನನ್ನು ಸಂಹರಿಸಿದ ನಂತರ ಶಿವನು ಇಲ್ಲಿ ಭೀಮಾಶಂಕರ ಎಂಬ ಹೆಸರಿನಿಂದ ಪೂಜಿತನಾದನು. ಪೌರಾಣಿಕ ಕಥೆ. ಭೀಮಾಸುರ ಕಥೆ. ಭೀಮಾಸುರನು ಕುಂಭಕರ್ಣನ ಮಗ. ಅಪಾರ ಶಕ್ತಿ ಹೊಂದಿದ್ದ. ದೇವತೆಗಳು ಋಷಿಮುನಿಗಳಿಗೆ ಭಯ ಉಂಟು ಮಾಡುತ್ತಿದ್ದ. ಭೀಮಾಸುರನು ಶಿವನನ್ನು ಮೆಚ್ಚಿಸಲು ಕಠಿಣ ತಪಸ್ಸು ಮಾಡಿದನು. ಶಿವನು ಪ್ರಸನ್ನನಾಗಿ ಅವನಿಗೆ ಅಪಾರ ಶಕ್ತಿ ನೀಡಿದನು. ವರ ಸಿಕ್ಕ ನಂತರ ಭೀಮಾಸುರನು ಅಹಂಕಾರದಿಂದ ದೇವಾಲಯಗಳನ್ನು ಧ್ವಂಸ ಮಾಡಲಾರಂಭಿಸಿದ. ಬ್ರಾಹ್ಮಣರನ್ನು, ಭಕ್ತರನ್ನು ಪೀಡಿಸಿದ. ದೇವತೆಗಳು, ಋಷಿಗಳು ಶಿವನನ್ನು ಶರಣಾದರು. ಭಗವಾನ್, ಈ ರಾಕ್ಷಸನಿಂದ ನಮ್ಮನ್ನು ರಕ್ಷಿಸು. ಶಿವನು ರೌದ್ರ ರೂಪ ತಾಳಿ ಭೀಮಾಸುರನ ಜೊತೆ ಭಯಾನಕ ಯುದ್ಧ ಮಾಡಿದನು. ದೀರ್ಘ ಸಮರದ ನಂತರ ಭೀಮಾಸುರನು ಸಂಹಾರಗೊಂಡನು. ಯುದ್ಧದ ನಂತರ ಶಿವನು ಅಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ನೆಲೆಸಿದನು. ಅದೇ ಭೀಮಾಶಂಕರ ಜ್ಯೋತಿರ್ಲಿಂಗ. ಇದೇ ಪ್ರದೇಶದಿಂದ ಭೀಮಾ ನದಿ ಉಗಮವಾಗುತ್ತದೆ. ವರ ಸಿಕ್ಕ ಮೇಲೆ ಅಹಂಕಾರ ಬಂದರೆ ಅದು ನಾಶಕ್ಕೆ ಕಾರಣ. ಶಿವನು ಸದಾ ಧರ್ಮದ ರಕ್ಷಕ. ಜೈ ಭೀಮಾಶಂಕರ. 8ನೇ ಜ್ಯೋತಿರ್ಲಿಂಗ ರಾಮೇಶ್ವರಂ ಜ್ಯೋತಿರ್ಲಿಂಗ. ರಾಮೇಶ್ವರ ಜ್ಯೋತಿರ್ಲಿಂಗವು ತಮಿಳುನಾಡು ರಾಜ್ಯದ ರಾಮೇಶ್ವರಂ, ಐಸ್ಲ್ಯಾಂಡ್ 4 ದಿಕ್ಕಿನ ಧಾಮಗಳಲ್ಲಿ ಒಂದು ದಕ್ಷಿಣ ಧಾಮ. ರಾಮೇಶ್ವರ ಹೆಸರು ಏಕೆ ಬಂತು? ರಾಮೇಶ್ವರ ಅಂದ್ರೆ ಶ್ರೀರಾಮನು ಪೂಜಿಸಿದ ಶಿವ. ಪೌರಾಣಿಕ ಕಥೆ. ರಾಮ ರಾವಣನ ಕಥೆ. ಶ್ರೀರಾಮನು ರಾವಣನನ್ನು ಸಂಹರಿಸಿದನು. ಆದರೆ ರಾವಣನು ಬ್ರಾಹ್ಮಣನಾಗಿದ್ದ. ಬ್ರಹ್ಮ ಹತ್ಯಾ ದೋಷ ನಿವಾರಣೆಗೆ ರಾಮನು ಶಿವಪೂಜೆ ಮಾಡಬೇಕಾಯಿತು. ಶ್ರೀರಾಮನು ಹನುಮಂತನನ್ನು ಕೈಲಾಸದಿಂದ ಶಿವಲಿಂಗ ತರುವಂತೆ ಕಳುಹಿಸಿದನು. ಆದರೆ ಶುಭ ಮುಹೂರ್ತ ಹತ್ತಿರವಾಗಿತ್ತು. ಸಮಯ ಮುಗಿಯುತ್ತಿರುವುದರಿಂದ ಸೀತಾದೇವಿಯೇ ಮರಳಿನ ಲಿಂಗವನ್ನು ನಿರ್ಮಿಸಿದಳು. ರಾಮನು ಅದನ್ನೇ ಪೂಜಿಸಿದನು. ಅದೇ ಲಿಂಗವೇ ರಾಮೇಶ್ವರ ಜ್ಯೋತಿರ್ಲಿಂಗ. ಹನುಮಂತ ಕೈಲಾಸದಿಂದ ತಂದ ಲಿಂಗವನ್ನು ರಾಮನು ಸ್ಥಾಪಿಸಿದನು. ಅದೇ ವಿಶ್ವಲಿಂಗ. ಇಲ್ಲಿ 2 ಲಿಂಗಗಳ ದರ್ಶನ ಸಿಗುತ್ತದೆ. ರಾಮೇಶ್ವರನಿಂದಲೇ ರಾಮಸೇತು ನಿರ್ಮಾಣ ಆರಂಭವಾಯಿತು. ಕಾಶಿಗೆ ಹೋದವರು ರಾಮೇಶ್ವರಂಗೆ ಬಂದರೆ ಯಾತ್ರೆ ಪೂರ್ಣ. ದೇವರ ಅವತಾರವಾದ ರಾಮನು ಕೂಡ ಶಿವನನ್ನು ಪೂಜಿಸಿದನು. ಅಂದರೆ ಭಕ್ತಿ ಎಲ್ಲರಿಗೂ ಒಂದೇ. ಜೈ ರಾಮೇಶ್ವರಂ. 9ನೇ ಜ್ಯೋತಿರ್ಲಿಂಗ ನಾಗೇಶ್ವರ ಜ್ಯೋತಿರ್ಲಿಂಗ. ನಾಗೇಶ್ವರ ಜ್ಯೋತಿರ್ಲಿಂಗವು ಗುಜರಾತ್ ರಾಜ್ಯದ ದ್ವಾರಕಾ ಹತ್ತಿರ ಅರಬ್ಬಿ ಸಮುದ್ರದ ಸಮೀಪವಿದೆ. ನಾಗೇಶ್ವರ ಹೆಸರು ಏಕೆ ಬಂತು? ನಾಗ ಅಂದ್ರೆ ಸರ್ಪ, ಈಶ್ವರ ಅಂದ್ರೆ ಶಿವ. ಸರ್ಪಗಳ ಅಧಿಪತಿ ವಿಷನಾಶಕ ಶಿವ. ಅದಕ್ಕಾಗಿ ಇಲ್ಲಿ ಶಿವನು ನಾಗೇಶ್ವರ ಎಂದು ಪೂಜಿತ. ಪೌರಾಣಿಕ ಕಥೆ. ದಾರುಕಾಸುರನ ಕಥೆ. ದಾರುಕಾಸುರನ ಭಯಾನಕ ರಾಕ್ಷಸ. ಶಿವನಿಂದ ಅಪಾರ ಶಕ್ತಿ ವರ ಪಡೆದಿದ್ದ. ದೇವತೆಗಳು, ಋಷಿಗಳು, ಭಕ್ತರನ್ನು ಪೀಡಿಸುತ್ತಿದ್ದ. ದಾರುಕಾಸುರನು ಶಿವಭಕ್ತಳಾದ ಸುಪ್ರಿಯಾಳನ್ನು ಬಂಧಿಸಿದ್ದ. ಬಂಧನದಲ್ಲಿದ್ದರೂ ಅವಳು ನಿರಂತರವಾಗಿ ಓಂ ನಮಃ ಶಿವಾಯ ಜಪ ಮಾಡುತ್ತಿದ್ದಳು. ಸುಪ್ರಿಯ ಭಕ್ತಿಗೆ ಮೆಚ್ಚಿ ಶಿವನು ಭಯಾನಕ ರೂಪದಲ್ಲಿ ಪ್ರತ್ಯಕ್ಷನಾದನು. ದಾರುಕಾಸುರನನ್ನು ಸಂಹರಿಸಿದನು. ದಾರುಕಾಸುರನ ಸಂಹಾರದ ನಂತರ ಶಿವನು ಅಲ್ಲಿ ಜ್ಯೋತಿರ್ಲಿಂಗವಾಗಿ ನೆಲೆಸಿದನು. ಅದೇ ನಾಗೇಶ್ವರ ಜ್ಯೋತಿರ್ಲಿಂಗ. ಸರ್ಪದೋಷ, ನಾಗದೋಷ ಇರುವವರು ಇಲ್ಲಿ ವಿಶೇಷ
ಪೂಜೆ ಮಾಡುತ್ತಾರೆ. ಶಿವನು ಇಲ್ಲಿ ಭಕ್ತರ ರಕ್ಷಕ ರೂಪದಲ್ಲಿ ಪೂಜಿತ. ನಿಜವಾದ ಭಕ್ತಿ ಬಂಧನದಲ್ಲಿದ್ದರೂ ದೇವರನ್ನು ಕರೆಯಬಲ್ಲದು. ಶಿವನು ಸದಾ ಭಕ್ತರ ಪರ. ಜೈ ನಾಗೇಶ್ವರ. 10ನೇ ಜ್ಯೋತಿರ್ಲಿಂಗ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ. ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ ಉತ್ತರ ಪ್ರದೇಶದ ವಾರಣಾಸಿ ನಗರದಲ್ಲಿ ಪವಿತ್ರ ಗಂಗಾ ನದಿಯ ತೀರದಲ್ಲಿದೆ. ಕಾಶಿಯನ್ನು ಪುರಾಣಗಳಲ್ಲಿ ಅವಿನಾಶಿ ನಗರ ಎಂದು ಕರೆಯಲಾಗುತ್ತದೆ, ಅಂದರೆ ಪ್ರಳಯ ಬಂದರೂ ನಾಶವಾಗದ ನಗರವೆಂದು ನಂಬಲಾಗಿದೆ. ಈ ಕಾರಣದಿಂದಲೇ ಕಾಶಿಗೆ ವಿಶೇಷ ಆಧ್ಯಾತ್ಮಿಕ ಮಹತ್ವವಿದೆ. ವಿಶ್ವನಾಥ ಹೆಸರು ಹೇಗೆ ಬಂತು? ವಿಶ್ವ ಅಂದರೆ ಸೃಷ್ಟಿ, ನಾಥ ಅಂದರೆ ಒಡೆಯ, ಅಂದರೆ ಸಂಪೂರ್ಣ ಜಗತ್ತಿನ ಒಡೆಯನಾದ ಶಿವನು ಇಲ್ಲಿ ನೆಲೆಸಿದ್ದಾನೆ ಎಂದು ಅರ್ಥ. ಅದಕ್ಕಾಗಿಯೇ ಈ ಜ್ಯೋತಿರ್ಲಿಂಗವನ್ನು ಕಾಶಿ ವಿಶ್ವನಾಥ ಎಂದು ಕರೆಯಲಾಗುತ್ತದೆ. ಪುರಾಣಗಳ ಪ್ರಕಾರ ಭಗವಾನ್ ಶಿವನು ಮತ್ತು ಪಾರ್ವತಿ ದೇವಿ ಕಾಶಿಯನ್ನು ತಮ್ಮ ಶಾಶ್ವತ ನಿವಾಸವಾಗಿ ಆಯ್ಕೆ ಮಾಡಿಕೊಂಡರು. ಶಿವನು ತ್ರಿಶೂಲವನ್ನು ಭೂಮಿಗೆ ಇಟ್ಟುಕೊಂಡು ಕಾಶಿಯನ್ನು ಅದರ ಮೇಲೆ ಧಾರಣೆ ಮಾಡಿದ್ದಾನೆ ಎಂಬ ನಂಬಿಕೆ ಇದೆ. ಅದರಿಂದಲೇ ಕಾಶಿ ಎಂದಿಗೂ ನಾಶವಾಗುವುದಿಲ್ಲ. ಕಾಶಿ ವಿಶ್ವನಾಥನ ಅತ್ಯಂತ ದೊಡ್ಡ ಮಹತ್ವವೆಂದರೆ ಮೋಕ್ಷದಾನ. ಇಲ್ಲಿ ಮರಣ ಹೊಂದಿದವರಿಗೆ ಭಗವಾನ್ ಶಿವನೇ ಕಿವಿಯಲ್ಲಿ ತಾರಕ ಮಂತ್ರವನ್ನು ಜಪಿಸುತ್ತಾನೆ. ಆದ್ದರಿಂದ ಕಾಶಿಯಲ್ಲಿ ಸಾಯುವುದೇ ಮೋಕ್ಷಕ್ಕೆ ದಾರಿ ಎಂಬ ನಂಬಿಕೆ ಭಕ್ತರಲ್ಲಿ ಗಾಢವಾಗಿದೆ. ಕಾಶಿ ವಿಶ್ವನಾಥ ದೇವಸ್ಥಾನವನ್ನು ಇತಿಹಾಸದಲ್ಲಿ ಹಲವು ಬಾರಿ ಧ್ವಂಸಗೊಳಿಸಿ ಮತ್ತೆ ನಿರ್ಮಿಸಲಾಗಿದೆ. ಪ್ರಸ್ತುತ ಇರುವ ದೇವಾಲಯವನ್ನು ಮರಾಠ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು 18ನೇ ಶತಮಾನದಲ್ಲಿ ಪುನರ್ ನಿರ್ಮಿಸಿದರು. ಕಾಶಿ ವಿಶ್ವನಾಥನ ದರ್ಶನದ ಜೊತೆಗೆ ಗಂಗಾ ಆರತಿ ಅತ್ಯಂತ ಪ್ರಸಿದ್ಧವಾಗಿದೆ. ಪ್ರತಿ ಸಂಜೆ ಗಂಗಾ ಆರತಿಯಲ್ಲಿ ನಡೆಯುವ ಈ ಆರತಿಯಲ್ಲಿ ಸಾವಿರಾರು ದೀಪಗಳು, ಮಂತ್ರಘೋಷ ಮತ್ತು ಭಕ್ತಿಯ ವಾತಾವರಣ ಕಾಣಿಸುತ್ತದೆ. ಮಹಾಶಿವರಾತ್ರಿ ಅತಿ ಪ್ರಮುಖ ಹಬ್ಬ. ಶ್ರಾವಣ ಮಾಸ, ದೀಪಾವಳಿ, ಕಾರ್ತಿಕ ಪೌರ್ಣಿಮೆ ಈ ಸಮಯದಲ್ಲಿ ಕಾಶಿ ದೀಪಗಳಿಂದ ಹೊಳೆಯುತ್ತದೆ. ಕಾಶಿ ವಿಶ್ವನಾಥನ ದರ್ಶನದಿಂದ ನಮ್ಮ ಜೀವನ ಪವಿತ್ರವಾಗಲಿ. ಶಿವನ ಕೃಪೆಯಿಂದ ಮೋಕ್ಷ ಮಾರ್ಗ ಬೆಳಗಲಿ. ಜೈ ಕಾಶಿ ವಿಶ್ವನಾಥ. 11ನೇ ಜ್ಯೋತಿರ್ಲಿಂಗ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರ ಪಟ್ಟಣದಲ್ಲಿ ಬ್ರಹ್ಮಗಿರಿ ಪರ್ವತ ಶ್ರೇಣಿಯಲ್ಲಿ ಬಳಿ ಈ ಪವಿತ್ರ ಜ್ಯೋತಿರ್ಲಿಂಗ ಇದೆ. ಇದೇ ಸ್ಥಳದಿಂದ ಗೋದಾವರಿ ನದಿಯ ಉಗಮವಾಗುತ್ತದೆ. ತ್ರಯಂಬಕೇಶ ಹೆಸರಿನ ಅರ್ಥ ತ್ರಿ ಅಂದರೆ ಮೂರ್ತಿ, ಅಂಬಕ ಅಂದರೆ ಕಣ್ಣುಗಳು, ಈಶ್ವರ ಅಂದರೆ ಶಿವ. 3 ಕಣ್ಣುಗಳನ್ನು ಹೊಂದಿರುವ ಶಿವ ತ್ರಯಂಬಕೇಶ್ವರ. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದಲ್ಲಿ 3 ಸಣ್ಣ ಲಿಂಗಗಳು ಒಂದೇ ಜ್ಯೋತಿರ್ಲಿಂಗದಲ್ಲಿ ಕಾಣಿಸುತ್ತವೆ. ಅವುಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ. ಈ ಕಾರಣದಿಂದಲೇ ಇದು ಅತ್ಯಂತ ಅಪರೂಪದ ಜ್ಯೋತಿರ್ಲಿಂಗ. ಪುರಾಣಗಳ ಪ್ರಕಾರ ಗೌತಮ ಮಹರ್ಷಿ ಬ್ರಹ್ಮಗಿರಿ ಪರ್ವತದಲ್ಲಿ ತಪಸ್ಸು ಮಾಡುತ್ತಿದ್ದರು. ಭಾರೀ ಬರಗಾಲ ಬಂದಾಗ ಅವರ ತಪಸ್ಸಿಗೆ ಸಂತೋಷಗೊಂಡ ಶಿವನು ಗಂಗೆಯನ್ನು ಭೂಮಿಗೆ ಕರೆತಂದನು. ಆ ಗಂಗೆಯೇ ಇಲ್ಲಿ ಗೋದಾವರಿ ನದಿಯಾಗಿ ಹರಿಯಿತು. ಈ ಕಾರಣದಿಂದ ತ್ರಯಂಬಕೇಶ್ವರ ಕ್ಷೇತ್ರ ಅತ್ಯಂತ ಪವಿತ್ರವಾಯಿತು. ಇನ್ನೊಂದು ಕತೆ ಪ್ರಕಾರ ಗೌತಮ ಮಹರ್ಷಿಗೆ ಗೋಹತ್ಯಾ ದೋಷ ಬಂದಿದೆ ಎಂದು ಭ್ರಮೆ ಉಂಟಾದಾಗ ಅದರಿಂದ ಮುಕ್ತಿ ಪಡೆಯಲು ಶಿವನಿಗೆ ಪ್ರಾರ್ಥಿಸಿದರು. ಶಿವನು ಇಲ್ಲಿ ಜ್ಯೋತಿರ್ಲಿಂಗವಾಗಿ ನೆಲೆಸಿದರು. ಗೋದಾವರಿಯನ್ನು ದಕ್ಷಿಣ ಗಂಗೆ ಎಂದು ಕರೆಯುತ್ತಾರೆ. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗವು ಕಾಲಸರ್ಪದೋಷ, ಪಿತೃದೋಷ ನಿವಾರಣೆಗೆ ಅತ್ಯಂತ ಪ್ರಸಿದ್ಧ. ಇನ್ನೊಂದು ವಿಶೇಷವೆಂದರೆ ಕುಂಭಮೇಳ 12 ವರ್ಷಕ್ಕೊಮ್ಮೆ ಇಲ್ಲಿ ನಡೆಯುತ್ತದೆ. ತ್ರಯಂಬಕೇಶ್ವರ ದರ್ಶನದಿಂದ ನಮ್ಮ ದೋಷಗಳು ದೂರವಾಗಿ ಶಿವನ ಕೃಪೆ ಸದಾ ನಮ್ಮ ಮೇಲೆ ಇರಲಿ. ಜೈ ತ್ರಯಂಬಕೇಶ್ವರ. 12ನೆಯ ಮತ್ತು ಕಡೆಯ ಜ್ಯೋತಿರ್ಲಿಂಗ ಘೃಷ್ಣೇಶ್ವರ ಜ್ಯೋತಿರ್ಲಿಂಗ. ಘೃಷ್ಣೇಶ್ವರ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ಹತ್ತಿರ ಪ್ರಸಿದ್ಧ ಎಲ್ಲೋರಾ ಗುಹೆಗಳ ಸಮೀಪವಿದೆ. ಘೃಷ್ಣೇಶ್ವರ ಹೆಸರು ಏಕೆ ಬಂತು? ಪುರಾಣಗಳಲ್ಲಿ ಘೂಷ್ಮ ಎಂಬ ಶಿವಭಕ್ತೆಯ ಹೆಸರು. ಅವಳ ಅಚಲ ಭಕ್ತಿಯಿಂದ ಶಿವನು ಪ್ರಸನ್ನನಾಗಿ ಇಲ್ಲಿ ಘೃಷ್ಣೇಶ್ವರ ಎಂಬ ಹೆಸರಿನಿಂದ ಪೂಜಿತನಾದನು. ಘೂಷ್ಮೆ ಸರಳ ಶುದ್ಧ ಮನಸ್ಸಿನ ಶಿವನ ಪರಮ ಭಕ್ತೆ. ಅವಳು ಪ್ರತಿದಿನ 101 ಮಣ್ಣಿನ ಶಿವಲಿಂಗಗಳನ್ನು ನಿರ್ಮಿಸಿ ಪೂಜೆ ಮಾಡಿ ಪವಿತ್ರ ಸರೋವರದಲ್ಲಿ ವಿಸರ್ಜನೆ ಮಾಡುತ್ತಿದ್ದಳು. ಅವಳ ಭಕ್ತಿಗೆ ಶಿವನು ಅತ್ಯಂತ ಸಂತುಷ್ಟನಾದನು. ಅವಳ ಸಹಪತ್ನಿಗೆ ಘೂಷ್ಮೆಯ ಮೇಲೆ ಅಸೂಯೆ ಹುಟ್ಟಿತು. ಅಸೂಯೆಯಿಂದಾಗಿ ಅವಳು ಘೂಷ್ಮೆಯ ಮಗನನ್ನು ಕೊಂದಳು. ಮಗನ ಮರಣದ ನಂತರವೂ ಘೂಷ್ಮೆ ಶಿವನ ಮೇಲೆ ಕೋಪ ತೋರಿಸಲಿಲ್ಲ. ಶಾಂತ ಮನಸ್ಸಿನಿಂದ ಶಿವನನ್ನೇ ಧ್ಯಾನಿಸುತ್ತಿದ್ದಳು. ಅವಳ ಅಚಲ ಭಕ್ತಿಗೆ ಕರಗಿದ ಶಿವನು ಮಗನನ್ನು ಪುನರ್ಜೀವನಗೊಳಿಸಿದನು. ಅಪರಾಧ ಮಾಡಿದವಳನ್ನು ಶಿಕ್ಷಿಸಬೇಕೆಂದು ಕೇಳಿದಾಗ ಘೂಷ್ಮೆ ಕ್ಷಮೆ ಮಾಡು ಎಂದು ಬೇಡಿಕೊಂಡಳು. ಘೂಷ್ಮೆಯ ಭಕ್ತಿಯಿಂದ ಪ್ರಭಾವಿತರಾದ ಶಿವನು ಅಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ನೆಲೆಸಿದನು. ಅದೇ ಘೃಷ್ಣೇಶ್ವರ ಜ್ಯೋತಿರ್ಲಿಂಗ. ಅಚಲ ಭಕ್ತಿ ಪ್ರತಿ ಕಷ್ಟವನ್ನು ಜಯಿಸುತ್ತದೆ. ಜೈ ಘೃಷ್ಣೇಶ್ವರ.